ನಗರದ ಟ್ರಾಫಿಕ್ ಕಂಟ್ರೋಲ್ಗೆ ಅಂತ ಸರ್ಕಾರ ಟನಲ್ ರಸ್ತೆ ಮಾಡೋಕೆ ಮುಂದಾಗಿತ್ತು. ಆದರೆ ಅದು ಲಾಲ್ಬಾಗ್ಗೆ ಹಾನಿಕಾರಕ ಅಂತ ವಿಪಕ್ಷಗಳು ಸೇರಿ ಅನೇಕರು ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಟನಲ್ ರಸ್ತೆ ಯಾವುದಕ್ಕೂ ಹಾನಿಕಾರಕ ಅಲ್ಲ ಅಂತ ವರದಿಯೊಂದು ಬಂದಿದೆ. ಟನಲ್ ರಸ್ತೆ ಸದ್ಯ ಲಾಲ್ಬಾಗ್ ಪ್ರೇಮಿಗಳ ಆತಂಕಕ್ಕೆ ಕಾರಣವಾಗಿರುವ ಯೋಜನೆ. ಇದರಿಂದ ಸಸ್ಯಕಾಶಿಯ 6 ಎಕರೆ ಭೂಮಿ ಹೋಗುತ್ತೆ ಅನ್ನೋದು ಒಂದಾದ್ರೆ, ಅಲ್ಲಿರುವ ಬಂಡೆಗಲ್ಲಿಗೆ ಹಾನಿಯಾಗುತ್ತೆ ಅನ್ನೋದು ಆತಂಕ ದೂಡಿದೆ. ಇದೀಗ ಟನಲ್ ರಸ್ತೆಯಿಂದ ಅಪಾಯವೇ ಇಲ್ಲ ಅಂತ ವರದಿಯೊಂದು ಬಂದಿದೆ. ಟನಲ್ ರಸ್ತೆಯಿಂದ ಅಪಾಯವಿಲ್ಲ ಎಂದ ಇಂಜಿನಿಯರ್ಸ್. ಟ್ರಾಫಿಕ್ ತಗ್ಗಲು ಟನಲ್ ರಸ್ತೆಯೇ ಪರಿಹಾರ ಅಂತ ರಿಪೋರ್ಟ್. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ ಮಾಡೋದಕ್ಕೆ ಹೊರಟಿರುವ ಟನಲ್ ರಸ್ತೆಗೆ ಹಲವರು ಪರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಇದೇ ಹೊತ್ತಲ್ಲೇ ಈಗ ಸರ್ಕಾರಕ್ಕೆ ಇಂಜಿನಿಯರ್ಸ್ ತಂಡ ಬೆಂಬಲ ನೀಡಿದೆ. ಟನಲ್ ರಸ್ತೆಯ ಸಾಧಕ ಬಾಧಕಗಳ ಕುರಿತು ಸರ್ಕಾರದ ಮುಂದೆ ರಿಪೋರ್ಟ್ ಇಟ್ಟಿರುವ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಸಂಸ್ಥೆ ಟನಲ್ ರಸ್ತೆಯಿಂದ ಟ್ರಾಫಿಕ್ ದಟ್ಟಣೆ ತಗ್ಗುತ್ತೆ ಅನ್ನೋ ವಾದ ಎತ್ತಿದ್ದಾರೆ. ಟನಲ್ ರಸ್ತೆಯಿಂದ ವಾಹನ ದಟ್ಟಣೆ ನಿಯಂತ್ರಣ ಜೊತೆಗೆ ಸಮಯದ ಉಳಿತಾಯವಾಗಲಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಟನಲ್ ರಸ್ತೆಯಿಂದ ಮಾಲಿನ್ಯ ಮಟ್ಟ ನಿಯಂತ್ರಣದ ಜೊತೆಗೆ ಅಪಘಾತ ಇಳಿಕೆಯಾಗುವ ನಿರೀಕ್ಷೆ ಇದೆ. ಮೆಟ್ರೋ ನಿರ್ಮಾಣ ದರಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಟನಲ್ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆಯಂತೆ. ಜೊತೆಗೆ ಮುಖ್ಯ ರಸ್ತೆಗಳಿಗೆ ಶೀಘ್ರವಾಗಿ ಸಂಪರ್ಕ ಸಾಧಿಸೋದಕ್ಕೆ ಅನುಕೂಲವಾಗಲಿದೆ. ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ಪ್ರಯಾಣ ವೆಚ್ಚವಾಗಲಿದೆ ಅಂತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಂಸ್ಥೆ ವರದಿಯಲ್ಲಿ ಉಲ್ಲೇಖಿಸಿದೆ. ಇನ್ನು ಟನಲ್ ರಸ್ತೆಯ ನಿರ್ಮಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 446.83 ಕೋಟಿ ವೆಚ್ಚ ಆಗುತ್ತೆ ಅಂತ ಅಂದಾಜಿಸಿರುವ ಇಂಜಿನಿಯರ್ಸ್, ಇದರ ನಿರ್ಮಾಣದಿಂದ ಸೂಕ್ಷ್ಮ ಪ್ರದೇಶಗಳಿಗಾಗ್ಲಿ ಲಾಲ್ಬಾಗ್ ಸೇರಿದಂತೆ ಇನ್ಯಾವ ಸಾರ್ವಜನಿಕ ಜಾಗಗಳಿಗೂ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಕೆಲವರೆಲ್ಲ ಪಾಪ ಯಾರೋ ಪರಿಸರವಾದಿಗಳು ಅನ್ನುವಂಥವ್ರು ಅವರು ಇವರು ಗೊತ್ತಿಲ್ಲದೇನೆ ಲಾಲ್ಬಾಗ್ ಹೊಡೆದಾಕ್ಬಿಡ್ತಾರೆ, ಮರಗಳನ್ನೆಲ್ಲ ಹೊಡೆದಾಕ್ಬಿಡ್ತಾರೆ. ಯಾವ ಲಾಲ್ಬಾಗ್ನೂ ಹೊಡೆಯಲ್ಲ. ವಿಧಾನಸೌಧ ಕೆಳಗಡೆ ಮೆಟ್ರೋ ಟನಲ್ ಹೋಗಿದೆ. ಯಾವತ್ತಾದ್ರೂ ವಿಧಾನಸೌಧ ಹೊಡೆದ್ಬಿಟ್ಟು ಟನಲ್ ಮಾಡಿ ಆಮೇಲೆ ವಿಧಾನಸೌಧ ಕಟ್ಟಿದೀವಾ? ಇಲ್ಲಲ್ಲ. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಂಸ್ಥೆ ಈಗ ಟನಲ್ ರಸ್ತೆಯ ಬಗ್ಗೆ ಕೇಳಿ ಬರ್ತಾ ಇದ್ದ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಮುಂದಾಗಿದೆ. ಆದ್ರೆ ಇದಕ್ಕೆ ವಿಪಕ್ಷಗಳು, ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತ ಕಾದು ನೋಡಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.